ಬಳ್ಳಾರಿ ಸಂಸದ ತುಕಾರಾಂ ಸೇರಿದಂತೆ ಒಟ್ಟು 4-5 ಜನ ಶಾಸಕರು ಸಂಸದರ ನಿವಾಸದ ಮೇಲೆ ಈಗಾಗಲೇ ಇಡಿ ದಾಳಿಯಾಗಿದೆ. ಬಳ್ಳಾರಿ ಲೋಕಸಭಾ ಚುನಾವಣೆಗೆ ವಾಲ್ಮೀಕಿ ನಿಗಮದ ಹಣ ಬಳಕೆಯಾಗಿದೆ ಅನ್ನೋ ಆರೋಪದ ಮೇಲೆ ಪ್ರತಿ ಮತದಾರರಿಗೆ 200 ರೂಪಾಯಿ ಹಂಚಿದ ಆರೋಪದ ಮೇಲೆ ದಾಳಿಯಾಗಿದೆ. 21 ಕೋಟಿ ಹಣವನ್ನು ಬಳ್ಳಾರಿ ಚುನಾವಣೆಗೆ ಬಳಸಿದ ಆರೋಪ. ಹಾಗಾದರೆ ಯಾವ ಕ್ಷೇತ್ರಕ್ಕೆ ಎಷ್ಟು ಹಣ ಹಂಚಿಕೆಯಾಗಿದೆ, ಯಾವ ವಿಧಾನಸಭಾ ಕ್ಷೇತ್ರಕ್ಕೆ, ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು ನಿಮಗೆ ನಾವು ಕೊಡ್ತಾ ಹೋಗ್ತೀವಿ. ಯಾಕೆ ಅಂತಂದರೆ ಅವರು ಸಾಮಾನ್ಯವಾಗಿ ಒಂದು ಲೋಕಸಭಾ ಕ್ಷೇತ್ರ ಅಂದರೆ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಒಂದು ಲೋಕಸಭಾ ವ್ಯಾಪ್ತಿಗೆ. ಆ 8 ವಿಧಾನಸಭಾ ಕ್ಷೇತ್ರಗಳಿಗೆ ಹಣ ಹಂಚಿಕೆ ಆಗಬೇಕಲ್ಲ, ಅದನ್ನು ಅಲ್ಲಿ ಸಂಬಂಧಪಟ್ಟಂತಹ ಶಾಸಕರು ಯಾರು ಗೆದ್ದಿರ್ತಾರೆ ಅವರ ಉಸ್ತುವಾರಿನಲ್ಲಿ ನಡೆದಿರುತ್ತೆ. ಅವ್ರುಗಳಿಗೆ ಹಣ ಹಂಚಿಕೆಯಾಗಿರುತ್ತೆ. ಅವರು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಬೂತ್ ವೈಸ್, ವಾರ್ಡ್ ವೈಸ್ ಅವ್ರಿಗೆ ಗೊತ್ತಿರುತ್ತೆ. ಸಾಮಾನ್ಯ ನಡೆಯೋ ಇದು ಹೀಗೇನೆ ಪ್ರತೀತಿ. ಬಳ್ಳಾರಿ ನಗರ ಕ್ಷೇತ್ರಕ್ಕೆ 3,60,00,000, ಪ್ರತಿ ಬೂತ್ಗೆ 15 ಲಕ್ಷ ಅಂತೆ. ಕಂಪ್ಲಿ ಕ್ಷೇತ್ರಕ್ಕೆ 3,20,00,000, ಪ್ರತಿ ಬೂತ್ಗೆ 18 ಲಕ್ಷ. ಕೂಡ್ಲಿಗಿ ಕ್ಷೇತ್ರಕ್ಕೆ 3 ಕೋಟಿ, ಪ್ರತಿ ಬೂತ್ಗೆ 15 ಲಕ್ಷ ರೂಪಾಯಿನಂತೆ ಕಟ್ಟಿದ್ದಾರೆ. ಬಳ್ಳಾರಿ ಗ್ರಾಮಾಂತರಕ್ಕೆ 5 ಕೋಟಿ, ಪ್ರತಿ ಬೂತ್ಗೆ 23 ಲಕ್ಷ ರೂಪಾಯಿ ತನಕ. ಅಂದರೆ ಅಲ್ಲಿ ಜನಸಂಖ್ಯೆ ಮೇಲೆ. ಬಳ್ಳಾರಿ ನಗರ ಕ್ಷೇತ್ರ 3,60,00,000, ಪ್ರತಿ ಬೂತ್ 15 ಲಕ್ಷ. ಹೀಗೆ ಪ್ರತಿ ಕ್ಷೇತ್ರಗಳಿಗೂ ಕೂಡ ಈ 4 ಕ್ಷೇತ್ರದ ಲೆಕ್ಕ ಬರ್ತಾ ಇದೆ. ನನ್ನ ಪ್ರಕಾರ ಅವಾಗಿನ್ನೂ ಈವನ್ ವಿಜಯನಗರನೂ ಕೂಡ ಅಲ್ಲಿಗೆ ಸೇರಿಕೊಳ್ಳುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಕೇವಲ ಈ 21 ಕೋಟಿ ಹಣ 4 ವಿಧಾನಸಭಾ ಕ್ಷೇತ್ರಗಳಿಗೆ ಮಾತ್ರ ಹಂಚಿಕೆಯಾಗಿದೆಯಾ? ಯಾಕಂದರೆ ಒಂದು ಲೋಕಸಭಾ ಕ್ಷೇತ್ರ ಅಂದರೆ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಉಳಿದ 4 ವಿಧಾನಸಭಾ ಕ್ಷೇತ್ರಗಳಿಗೆ ಹಣ ಹಂಚಿಕೆ ಆಗಿಲ್ವಾ? ಯಾವ ಲೆಕ್ಕಾಚಾರ ಇದು ಅಂತಂದ್ಬಿಟ್ಟು. ಅರವಿಂದ್, ಏನಂದರೆ ಪ್ರಮುಖವಾಗಿ ಕಾಂಗ್ರೆಸ್ಗೆ ಬಲಶಾಲಿಯಾದಂಥ ಕ್ಷೇತ್ರಗಳೇನಿತ್ತು ಆ ಕ್ಷೇತ್ರಗಳನ್ನು ಇವರು ಟಾರ್ಗೆಟನ್ನು ಮಾಡಿದರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಅಂದರೆ ಇಡಿ ಸಲ್ಲಿಕೆ ಮಾಡಿದಂಥ ದೋಷಾರೋಪ ಪಟ್ಟಿ ಏನಿತ್ತು, ದೋಷಾರೋಪ ಪಟ್ಟಿಯಲ್ಲಿ ಅವರು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಸಂಪೂರ್ಣವಾದ ಮಾಹಿತಿಗಳು ಕೂಡ ಇರೋವಂಥದ್ದು. ಅಂದರೆ 4 ಕ್ಷೇತ್ರ, ಅದರಲ್ಲಿ ಬಳ್ಳಾರಿಯ ಗ್ರಾಮಾಂತರ ಕ್ಷೇತ್ರಕ್ಕೆ 235 ಪೋಲಿಂಗ್ ಸ್ಟೇಷನ್ ಇತ್ತು. ಆ ಪೋಲಿಂಗ್ ಸ್ಟೇಷನ್ಗೆ 5,22,00,000 ಹಣ, ಅಂದರೆ ಪ್ರತಿಯೊಬ್ಬ ಮತದಾರನಿಗೆ 200 ರೂಪಾಯಿ ರೀತಿಯಲ್ಲಿ ಹಣವನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಜೊತೆಗೆ 23,50,000 ಹಣವನ್ನು, ಅಂದರೆ ಒಂದೊಂದು ಪೋಲಿಂಗ್ ಸ್ಟೇಷನ್ಗೆ ಬೂತ್ ವೈಸ್ ಅಂತೇಳಿ ಹಣವನ್ನು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನು ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಇನ್ನೊಂದು ಬಳ್ಳಾರಿಯ ಸಿಟಿ 150 ಪೋಲಿಂಗ್ ಸ್ಟೇಷನ್ ಇದ್ದಾವೆ. 150 ಪೋಲಿಂಗ್ ಸ್ಟೇಷನ್ನಲ್ಲಿ 18,000, ಅಂದರೆ 1,80,000 ಮತದಾರರಿದ್ದಾರೆ. ಅದಕ್ಕೆ 3,60,00,000 ಹಣವನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಅದು ಪ್ರತಿ ತಲೆಗೂ 200 ರೂಪಾಯಿ ವೋಟಿಂಗ್ ಅಂತೇಳಿ ಇರುವಂಥದ್ದು. ಅದಾದ ನಂತರ ಕಂಪ್ಲಿ ಕ್ಷೇತ್ರ, ಅದರಲ್ಲಿ 180 ಪೋಲಿಂಗ್ ಸ್ಟೇಷನ್ ಇದ್ದಾವೆ. 180 ಪೋಲಿಂಗ್ ಸ್ಟೇಷನ್ನಲ್ಲಿ 1,60,000 ಮತದಾರರಿದ್ದಾರೆ. 3,20,00,000 ಹಣವನ್ನು ಕೊಟ್ಟಿದ್ದಾರೆ. ಬೂತ್ ವೈಸ್ ಅವ್ರಿಗೆ 18 ಲಕ್ಷ ಹಣವನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನು ಮಾಡಿರುವಂಥದ್ದು. ಅಂದರೆ ಕೂಡ್ಲಗಿಯಲ್ಲೂ ಕೂಡ 160 ಪೋಲಿಂಗ್ ಸ್ಟೇಷನ್ ಇದ್ದಾವೆ. ಅದರಲ್ಲಿ 1,50,000 ಮತದಾರರಿದ್ದಾರೆ. ಅದಕ್ಕೆ 3 ಕೋಟಿ ಹಣವನ್ನು ಕೊಟ್ಟಿದ್ದಾರೆ. ಬೂತ್ ವೈಸ್ 16 ಲಕ್ಷ ಹಣವನ್ನು ಕೊಟ್ಟಿದ್ದಾರೆ ಅಂತೇಳಿ ಇಡಿ ತಮ್ಮ ದೋಷಾರೋಪ ಪಟ್ಟಿಯಲ್ಲಿ ಸಂಪೂರ್ಣವಾಗಿ ವಿವರಗಳನ್ನು ಕೊಡ್ತಾ ಹೋಗ್ತಾ ಇದೆ. ಯಾಕೆಂದರೆ ಪ್ರತಿಯೊಂದು ಕೂಡ ಇದೇನು ಯಾರೋ ಲೆಕ್ಕಾಚಾರವನ್ನು ಮಾಡಿ ಕೊಟ್ಟಿರುವಂಥದ್ದಲ್ಲ. ಅದಕ್ಕೆ ಪೂರಕವಾದ ದಾಖಲೆಗಳೇನಿತ್ತು ಆ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ರಿಟ್ರೀವನ್ನು ಮಾಡಿದರೆ ಆ ದಾಖಲೆಗಳು ಕೂಡ ತಮ್ಮ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಇದೆಲ್ಲ ಮಾಹಿತಿಗಳು ಕೂಡ ಸ್ಪಷ್ಟವಾಗಿ ಇಡಿ ಅಧಿಕಾರಿಗಳಿಗೆ ಕೈ ಸೇರಿರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ಮುರಳಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಅಂದರೆ ಯಾವ ಕ್ಷೇತ್ರಗಳಿಗೆ ಕಾನ್ಸಂಟ್ರೇಟ್ ಮಾಡಬೇಕು, ಎಲ್ಲಿ ದುಡ್ಡು ಹಂಚಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈ 4 ಕ್ಷೇತ್ರಗಳಲ್ಲಿ ದುಡ್ಡು ಹಂಚಿಕೆ ಆಗಿದೆ. ಆ ಕ್ಷೇತ್ರಗಳ MLAಗಳ ಮೇಲೆ ಅದಕ್ಕೋಸ್ಕರನೇ ರೇಡ್ ಆಗಿರ್ತಕ್ಕಂಥದ್ದು.